ಎಸ್, ಇನ್ನು ಕರ್ನಾಟಕ ಕಾಂಗ್ರೆಸ್ನಲ್ಲಿ ದಲಿತ ಸಿಎಂ ಕುರಿತು ಚರ್ಚೆ ಮತ್ತೆ ಆರಂಭವಾಗಲಿದೆ. ಅಕ್ಟೋಬರ್ ನವೆಂಬರ್ನಲ್ಲಿ ಈ ವಿಷಯ ತಾರಕೇರಲಿದೆ ಅಂತ ಕರ್ನಾಟಕ ಬಿಜೆಪಿ ತನ್ನ ಟ್ವಿಟರ್ ಖಾತೆಯಲ್ಲಿ ಭವಿಷ್ಯವನ್ನ ನುಡಿದಿದೆ. ಸಿದ್ದರಾಮಯ್ಯ ಹಾಗೂ ಡಿ.ಕೆ. ಶಿವಕುಮಾರ್ ನಡುವಿನ ಭಿನ್ನಾಭಿಪ್ರಾಯ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ದಲಿತ ಸಿಎಂ ವಿಚಾರದಲ್ಲಿ ಸಿದ್ದರಾಮಯ್ಯ ರಾಜಕೀಯ ತಂತ್ರ ಅನುಸರಿಸುತ್ತಿದ್ದಾರೆ ಎಂಬುದು ಬಿಜೆಪಿ ಆರೋಪವನ್ನ ಮಾಡಿದೆ. ಈ ಬೆಳವಣಿಗೆಗಳು ರಾಜ್ಯದ ಅಭಿವೃದ್ಧಿಯ ಮೇಲೆ ಪರಿಣಾಮ ಬೀರಬಹುದು ಅಂತ ಹೇಳಿದೆ. ಇನ್ನು ಒಂದೆರಡು ತಿಂಗಳಲ್ಲಿ ಕರ್ನಾಟಕ ಕಾಂಗ್ರೆಸ್ನೊಳಗೆ ದಲಿತ ಸಿಎಂ ಯುದ್ಧ ಮತ್ತೆ ಶುರುವಾಗಲಿದೆ. ಅಕ್ಟೋಬರ್ ಮತ್ತು ನವೆಂಬರ್ನಲ್ಲಿ ಆ ಯುದ್ಧ ತಾರಕೇರಲಿದ್ದು ಅದು ಹಾಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ನಡುವಿನ ಒಳ ಮುನಿಸನ್ನ ಮತ್ತಷ್ಟು ಹೆಚ್ಚಿಸಲಿದೆ ಅಂತ ಕರ್ನಾಟಕ ಬಿಜೆಪಿ ಹೇಳಿದೆ. ಈ ಕುರಿತಂತೆ ಟ್ವೀಟ್ ಮಾಡಿರುವ ಅವರು, ಕಾಂಗ್ರೆಸ್ ಪಾಳಯದಲ್ಲಿ ಈಗ ದಲಿತ ಸಿಎಂ ವಿಚಾರ ಸುದ್ದಿ ಮಾಡುತ್ತಿಲ್ಲ, ಆದರೆ ಅಕ್ಟೋಬರ್ ನವೆಂಬರ್ ಮಧ್ಯದಲ್ಲಿ ದಲಿತ ಸಿಎಂ ಸುದ್ದಿ ತಾರಕಕ್ಕೇರಲಿದೆ, ಇದು ನಿಶ್ಚಿತ. ಇದರ ಹಿಂದೆ ನಡುವಿನ ರಾಜಕೀಯ ಹೋರಾಟ ಇದೆ ಅಂತ ಹೇಳಿದೆ. ಇನ್ನು ಅದು ಅಲ್ಲದೆ ಹೇಳುತ್ತೆ, ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿ.ಕೆ.ಶಿ ಬಣದ ಬಡಿದಾಟ ಇನ್ನೂ ನಿಂತಿಲ್ಲ. ಸಿಎಂ ಕುರ್ಚಿಯಲ್ಲಿ ಇರುವಂತಹ ಸಿದ್ದರಾಮಯ್ಯ ಮತ್ತು ಸಿಎಂ ಕುರ್ಚಿಯ ಮೇಲೆ ಕಣ್ಣಿಟ್ಟಿರುವಂತಹ ಡಿ.ಕೆ.ಶಿ ಅವರು ತಮ್ಮ ಗುರಿಯನ್ನ ಈಡೇರಿಸಿಕೊಳ್ಳಲು ರಾಜಕೀಯದ ಎಲ್ಲಾ ಪಟ್ಟುಗಳನ್ನು ಪ್ರಯೋಗಿಸುತ್ತಿದ್ದಾರೆ ಅಂತ ಹೇಳಿದೆ. ಅದೇ ಟ್ವೀಟ್ನಲ್ಲಿ ಕೊನೆಗೆ ಸಿಎಂ ಬದಲಾವಣೆಯ ಸುದ್ದಿ ಮುಖ್ಯವಾಹಿನಿಗೆ ಬಂದಾಗೆಲ್ಲ ಪಕ್ಷದಲ್ಲಿ ದಲಿತ ಸಿಎಂ ಎಂಬ ಸುದ್ದಿ ಮುನ್ನೆಲೆಗೆ ಬರುತ್ತದೆ. ಇದರ ಹಿಂದೆ ಸಿದ್ದರಾಮಯ್ಯ ಅವರ ರಾಜಕೀಯ ಚಾಣಕ್ಷತೆ ಇದೆ. ಏಕೆಂದ್ರೆ ಒಂದು ವೇಳೆ ತನ್ನ ಕುರ್ಚಿ ಹೋದ್ರೂ ಡಿ.ಕೆ.ಶಿ ಅವರಿಗೆ ಸಿಎಂ ಕುರ್ಚಿ ದಕ್ಕಬಾರದು ಎಂಬ ದೃಷ್ಟಿಯಲ್ಲಿ ತಂತ್ರ ಹೆಣೆಯುತ್ತಿದ್ದಾರೆ. ಡಿ.ಕೆ.ಶಿ ಅವರಿಗೆ ಸಿಎಂ ಕುರ್ಚಿ ತಪ್ಪಿಸಲು ದಲಿತ ಸಿಎಂ ಎಂಬ ಮಂತ್ರ ಮುಂದೂಡುತ್ತಿದ್ದಾರೆ. ಇವರ ಕಾದಾಟದಲ್ಲಿ ರಾಜ್ಯದ ಅಭಿವೃದ್ಧಿ ವಿಚಾರಗಳು ಗೌಣವಾಗಿವೆ ಅಂತ ಬಿಜೆಪಿ ಆರೋಪಿಸಿದೆ. ಏನು, ದಲಿತ ಸಿಎಂ ಎಂಬುದು ಇಂದು ನಿನ್ನೆದಲ್ಲ, ಈಗಾಗಲೇ ಹೆಚ್ಚು ಕಡಿಮೆ ಒಂದೂವರೆ ವರ್ಷದಿಂದಲೂ ಅದು ಚಾಲ್ತಿಯಲ್ಲಿದೆ. ದಲಿತ ಸಿಎಂ ವಿಚಾರ ಬಂದಾಗೆಲ್ಲ ಗೃಹ ಸಚಿವ ಪರಮೇಶ್ವರ್ ಅವರೇ ಸಿಎಂ ಆಗಲಿ ಎಂಬ ಮಾತುಗಳು ಕೇಳಿ ಬರ್ತಿವೆ. ಮತ್ತೊಂದೆಡೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೂಡ ಕೇಳಿ ಬರುತ್ತದೆ. ಆದರೆ ತಮ್ಮ ಹೆಸರು ತಳುಕು ಹಾಕಿಕೊಂಡಿರುವುದನ್ನ ಖುದ್ದು ಸತೀಶ್ ಜಾರಕಿಹೊಳಿ ಅವರೇ ಅಲ್ಲಗೆಳೆದಿದ್ದಾರೆ. ಕಾಂಗ್ರೆಸ್ನ ಆಂತರಿಕ ವಲಯದಲ್ಲಿ ಹೀಗೆ ಚರ್ಚೆ ಆಗಿಲ್ಲ. 2028ರ ಚುನಾವಣೆಯಲ್ಲಿ ಈ ಬಗ್ಗೆ ಗಂಭೀರ ಚರ್ಚೆ ಮಾಡುತ್ತೇವೆ ಅಂತ ಸತೀಶ್ ಜಾರಕಿಹೊಳಿ ಈ ಮೊದಲು ಕೂಡ ಹೇಳಿದ್ರು. ಮಹಾದೇವಪ್ಪ ಏಕಾಏಕಿ ದಲಿತ ಸಿಎಂ ಅಸ್ತ್ರ ಪ್ರಯೋಗಿಸಿದ್ದಕ್ಕೆ ಯಾಕೆ ಸಂಪುಟದಲ್ಲಿ ಹಿರಿಯ ಸಚಿವ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಇದ್ದಕ್ಕಿದ್ದಂತೆ ದಲಿತ ಸಿಎಂ ಎಂಬ ಅಸ್ತ್ರವನ್ನ ಪ್ರಯೋಗವನ್ನ ಮಾಡಿದ್ರು. ಮಹದೇವಪ್ಪ ಅವರ ಈ ನಡೆ ರಾಜ್ಯ ಕಾಂಗ್ರೆಸ್ನಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿತ್ತು. ಮಹದೇವಪ್ಪ ಅವರ ಈ ಅಸ್ತ್ರದ ಪ್ರಯೋಗದ ಹಿಂದೆ ಹಲವಾರು ಕಾರಣಗಳಿವೆ. ಆದ್ರೆ ಬಾಯಿ ಮುಚ್ಚಿಕೊಂಡು ಇರಿ ಅಂತ ಖರ್ಗೆ ಅವರು ಗುಡುಗಿದ್ರು. ಕಾಂಗ್ರೆಸ್ ನಾಯಕರು ಒಂದು ಬಣ ದಲಿತ ಸಿಎಂ ಎಂಬ ಕೂಗೆಬ್ಬಿಸಿ ಬಹಿರಂಗವಾಗಿ ಹೇಳಿಕೆ ನೀಡುತ್ತಿರೋದ್ರಿಂದ ಸಿಟ್ಟಿಗೆದ್ದಂತಹ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಾಯಿ ಮುಚ್ಚಿಕೊಂಡು ಇರಿ ಅಂತ ಬಹಿರಂಗವಾಗಿ ಗದರಿದ್ದುಂಟು. ಯಾವ ಸಂದರ್ಭದಲ್ಲಿ ಯಾವ ನಿರ್ಧಾರ ಕೈಗೊಳ್ಳಬೇಕು ಅನ್ನೋ ನಿರ್ಧಾರವನ್ನ ಪಕ್ಷದ ವರಿಷ್ಠರು ಕೈಗೊಳ್ತಾರೆ. ನೀವು ನಾಯಕರು ಹೇಳಿದಂತೆ ಆಗುವುದಿಲ್ಲ ಅಂತ ಹೇಳಿ ಬಾಯಿ ಮುಚ್ಚಿಸಿದರು. ಇವೆಲ್ಲವೂ ಈ ಒಂದು ಟ್ವೀಟ್ ನಲ್ಲಿ ಕಂಡು ಬಂದಿರುವಂಥದ್ದು ಕೆಲವರ ಹೇಳಿಕೆಗಳು. ಆದರೆ ನಾವು ಸುದ್ದಿಯ ಅಂತರಾಳವನ್ನ ಮತ್ತು ಆ ಟ್ವೀಟ್ನ ಅಂತರಾಳವನ್ನ ನಾವು ನೋಡಿದಾಗ ಒಂದು ಮಾತನ್ನ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಿಜೆಪಿ ಪಕ್ಷವಂತೂ ರಾಜ್ಯದಲ್ಲಿ ಎಂದಿಗೂ ಕೂಡ ದಲಿತರನ್ನ ಮುಖ್ಯಮಂತ್ರಿ ಮಾಡ್ತೇವೆ ಅಂತ ಹೇಳಿಕೆ ನೀಡಲಿಕ್ಕೆ ಸಾಧ್ಯವೇ ಇಲ್ಲ. ಓಕೆ, ಮತ್ತು ರಾಜ್ಯ ಬಿಜೆಪಿ ಎಂದಿಗೂ ಕೂಡ ಒಬ್ಬ ದಲಿತನನ್ನ ಸಿಎಂ ಸ್ಥಾನದಲ್ಲಿ ನೋಡ್ಲಿಕ್ಕೂ ಕೂಡ ಇಚ್ಛೆ ಪಡಲ್ಲ. ಆದ್ರೆ ಕಾಂಗ್ರೆಸ್ನವರು ಏನಾದ್ರೂ ದಲಿತರನ್ನ ಸಿಎಂ ಮಾಡ್ತೀವಿ ಅಂತ ಮುಂದೆ ಬಂದಾಗ ಅವರಲ್ಲಿ ಕಾದಾಟವಿದೆ, ಡಿ.ಕೆ. ಶಿವಕುಮಾರ್ ಪೈಪೋಟಿ ಇದೆ, ಸಿದ್ದರಾಮಯ್ಯ ಪೈಪೋಟಿ ಇದೆ ಅಂತ ಹೇಳಿ ಅಲ್ಲಿಯೂ ಕೂಡ ಅವ್ರನ್ನ ನೆಗೆಟಿವ್ ಮಾಡುವಂತಹ ವಿಚಾರ ರಾಜ್ಯ ಬಿಜೆಪಿಯಲ್ಲಿ ಇದೆ. ಆದ್ರೆ ಒಂದು ಮಾತನ್ನ ಅರ್ಥ ಮಾಡ್ಕೊಳ್ಬೇಕು, ನೀವಾದ್ರೂ ದಲಿತರನ್ನ ಸಿಎಂ ಆಗಿ ಮಾಡಲ್ಲ ಮತ್ತು ಸಿಎಂ ಆಗಿ ನೋಡ್ಲಿಕ್ಕೂ ಕೂಡ ಇಚ್ಛೆ ಪಡಲ್ಲ. ಒಂದು ವೇಳೆ ಕಾಂಗ್ರೆಸ್ ಇವರು ದಲಿತರನ್ನ ಸಿಎಂ ಮಾಡ್ತಾರೆ, ಆ ಒಂದು ಸ್ಥಾನದಲ್ಲಿ ಕೂರಿಸ್ತಾರೆ ಅಂದ್ರೆ ನಿಮಗೆ ಯಾಕೆ ಹೊಟ್ಟೆ ಕಿಚ್ಚು? ಬಿಜೆಪಿಗರಿಗೆ ಕಾಂಗ್ರೆಸ್ನವ್ರು ದಲಿತರಿಗೆ ಸಿಎಂ ಮಾಡ್ತೀನಿ ಅಂತ ಹೇಳಿದ್ರೆ ಮಾಡ್ಲಿ, ಸಂತೋಷ ಅಂತ ಚಪ್ಪಾಳೆ ತಟ್ಟಬೇಕು. ಯಾಕಂದ್ರೆ ನಿಮ್ಮಿಂದಂತೂ ಅದು ಸಾಧ್ಯ ಆಗಲ್ಲ. ಮಾಡಿದವ್ರನ್ನ ಯಾಕೆ ಮಾಡ್ಲಿ ಬಿಡಿ, ಒಳ್ಳೇದು ಅಂತ ಮಾಡಿಸ್ಬೇಕು. ಯಾಕಂದ್ರೆ ಇವರು, ನಾನು ಮೊದಲು ಅನೇಕ ಸಲ ಹೇಳಿದ್ದೀನಿ,
ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳು ಕರ್ನಾಟಕದಲ್ಲಿ ಒಂದು ಮಾತನ್ನ ಹೇಳ್ತಾರೆ, ನಾವು ಬಸವಣ್ಣನ ಅನುಯಾಯಿಗಳು, ನಾವು ಬಸವಣ್ಣವರ ಒಂದು ಅಭಿಮಾನವಿಟ್ಕೊಂಡು ಬೆಳೆದಂತಹವರು, ಬಸವಣ್ಣನ ತತ್ವಗಳನ್ನು ಆಧರಿಸಿ ಬೆಳೆದಂಥವ್ರು, ಅಂಬೇಡ್ಕರ್ ಅವರ ಅನುಯಾಯಿಗಳು, ಬುದ್ಧನ ಅನುಯಾಯಿಗಳು ಅಂತ ಎರಡೂ ಪಕ್ಷದವ್ರು ಹೇಳ್ತಾರೆ. ಒಂದು ವಿಷಯ ನೆನಪಿನಲ್ಲಿ ಇಟ್ಕೊಳ್ಳಿ, ಒಂದು ವಿಷಯ ಈ ರಾಜ್ಯದ ಜನರು ನೆನಪಿನಲ್ಲಿ ಇಟ್ಕೊಳ್ಬೇಕು, ಅದು ರೈಟ್ ವಿಂಗೇ ಇರಲಿ, ಲೆಫ್ಟ್ ವಿಂಗೇ ಇರಲಿ, ಆದ್ರೆ ರಾಜ್ಯದಲ್ಲಿ ಅಂಬೇಡ್ಕರ್ ಅವರ ಹೆಸರು, ಬಸವಣ್ಣನವರ ಹೆಸರು ಮತ್ತು ಬುದ್ಧನವರ ಹೆಸರು, ಇವರ ಹೆಸರುಗಳನ್ನ ಹೇಳ್ಕೊಂಡು ಎರಡೂ ವಿಂಗ್ಗಳು ರಾಜಕೀಯವನ್ನ ಮಾಡ್ತಾ ಇದ್ದಾವೆ. ಆದ್ರೆ ನೈಜವಾಗಿ ಬಸವಣ್ಣ, ಅಂಬೇಡ್ಕರ್ ಮತ್ತು ಬುದ್ಧರ ಅನುಯಾಯಿಗಳಿಗೆ ಎಂದೂ ಕೂಡ ಈ ಎರಡೂ ಪಕ್ಷಗಳು ಲಾಭ ಮಾಡಿಲ್ಲ, ಅವರಿಗೆ ಬೆಳೆಸುವಂತಹ ಕೆಲಸ ಮಾಡಿಲ್ಲ. ಆದ್ರೆ ಎರಡೂ ಪಕ್ಷಗಳು ಹೇಳುವುದು ನಾವು ಬುದ್ಧ, ಬಸವ, ಅಂಬೇಡ್ಕರ್ ಅವರ ಅನುಯಾಯಿಗಳು, ಅವರ ಆದರ್ಶದ ಮೇಲೆ ಸರ್ಕಾರ ನಡೀತಾ, ಅದು ಕೇವಲ ಮೈಕ್ಗಳಲ್ಲಿ ಹೇಳಿಕೆಗೆ ಮಾತ್ರ ಸೀಮಿತವಾಗಿದೆ. ರಾಜ್ಯ ಜನರು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಇನ್ನು ಎರಡನೇ ವಿಷಯ ಹೇಳ್ತೀನಿ, ದಲಿತರನ್ನ ಸಿಎಂ ಮಾಡಬೇಕು. ಈಗ ಬಿಜೆಪಿ ಮತ್ತು ಕಾಂಗ್ರೆಸ್ನವ್ರು ಯಾವುದೇ ಒಂದು ಸಮಾರಂಭದಲ್ಲಿ ಹೇಳ್ತಾರೆ, ಈಗ ಬಸವಣ್ಣನವ್ರು ಯಾಕೆ ಇಲ್ಲಿ ಮೇನ್ ಬಸವಣ್ಣವ್ರನ್ನ ಅವ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತಾ ಇದೀವಿ ಅಂದ್ರೆ, ಯಾಕಂದ್ರೆ ಕನ್ನಡಿಗರು ಇದೇ ನೆಲದಲ್ಲಿ ಹುಟ್ಟು ಬೆಳೆದವರು, ಈ ನೆಲವನ್ನು ಕನ್ನಡಿಗರ ಅಂದ್ರೆ ಬಸವಣ್ಣನ ನೆಲ ಅಂತ ನಾವು ಬಹುತೇಕ ಒಂದು ರೀತಿಯಲ್ಲಿ ಹೇಳ್ತೀವಿ. ಆದ್ರೆ ಇವು ಎರಡೂ ಪಕ್ಷಗಳು ಮಾತೆತ್ತಿದ್ರೆ ಸಾಕು, ನಾವು ಬಸವಣ್ಣನ ಅನುಯಾಯಿಗಳಂತ ಹೇಳ್ತಾರೆ. ಆದ್ರೆ ಬಸವಣ್ಣ ತಮ್ಮ ಅನುಭವ ಮಂಟಪದಲ್ಲಿ ಅಲ್ಲಮ ಪ್ರಭುಗಳನ್ನ ಸಭಾಪತಿಯಾಗಿ ಮಾಡಿದ್ರು. ಯಾಕಂದ್ರೆ ಕೆಳ ಜಾತಿಯಿಂದ ಬಂದಂತ ಅಲ್ಲಮ ಪ್ರಭುಗಳನ್ನ ಸಭಾಪತಿಯಾಗಿ ಮಾಡಿದ್ರು. ಆದ್ರೆ ಇವತ್ತಿನ ಕಾಂಗ್ರೆಸ್ ಮತ್ತು ಇವತ್ತಿನ ಬಿಜೆಪಿ ಕೇವಲ ಒಬ್ಬ ವ್ಯಕ್ತಿ ದಲಿತ ಸಮುದಾಯಕ್ಕೆ ಸೇರಿದ್ದಾನೆ ಅಂತ ಗೊತ್ತಾದ ಕೂಡಲೇ ಆತನಿಗೆ ಸಿಎಂ ಸ್ಥಾನ ಬೇಡ ಅಂತಾರೆ. ಇವತ್ತು ದೇಶದ ರಾಜಕಾರಣಕ್ಕೆ ಹೋದ್ರು. ಯಾಕೆ? ಆ ವ್ಯಕ್ತಿ ಸಿಎಂ ಆಗಿದ್ರೆ ಏನ್ ಆಗ್ತಾ ಇತ್ತು ಹೇಳ್ರಿ? ಎಷ್ಟೋ ಬದಲಾವಣೆಗಳಾಗ್ತಿದ್ದು, ಏನೇನೋ ಸ್ವಲ್ಪ ಆ ಸಮುದಾಯದ ಬದುಕು ಬದಲಾವಣೆ ಆಗ್ತಿತ್ತು. ಆದ್ರೆ ಯಾರು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಸಿಎಂ ಆಗಬೇಕು ಅಂತ ಬಯಸಿಲ್ಲ. ಆದ್ರೂ ಕೂಡ ಆಗ್ಬೇಕು ಅಂತ ಬಯಸೇ ಇಲ್ಲ. ಮೊದಲು ಇನ್ನೊಂದು ಆಗಬಾರ್ದು ಅಂತ ಕುತಂತ್ರಗಳನ್ನ ನಡೆಸಿದ್ದಾರೆ. ಅಂದ್ರೆ ಈ ಎರಡೂ ರಾಜಕೀಯ ಪಕ್ಷಗಳು, ನಾನು ಕಾಂಗ್ರೆಸ್ನವರಿಗೂ ಬಿಜೆಪಿ ಅವರಿಗೆ ಹೇಳ್ತೀನಿ, ದಲಿತರು ಬೆಳೆಯೋದು ಈ ಪಕ್ಷಗಳಿಗೆ ಇಂಟ್ರೆಸ್ಟೇ ಇಲ್ಲ. ಇವ್ರು ಏನಿದ್ರು ಮೇಲ್ಜಾತಿಯವರು ಬೆಳಿಬೇಕು ಅನ್ನೋದೇ ಇವರ ಉದ್ದೇಶ. ಈಗ ಹಂಗಿದ್ರೆ ನೀವು ಸುದ್ದಿ ಮಾಡೋ ಟೈಮಲ್ಲಿ ನೀವು ಹೇಳ್ತೀರಾ, ಸರ್ ನೀವೇನಾದರೂ ಯಾಕೆ ನೀವು ಈ ರೀತಿ? ನಾನು ಒಬ್ಬ ಲಿಂಗಾಯತನಾಗಿ ಹೇಳ್ತಾ ಇದ್ದೀನಿ. ಬಸವಣ್ಣವರು ಕೂಡ ಒಂದೇ ಹೇಳಿದ್ರು, ಯಾರು ಕೆಳಗೆ ಬಿದ್ದವರನ್ನ ಮೇಲೆಬ್ಬಿಸ್ತಾನೋ ಆತನೇ ನಿಜವಾದ ಹೀರೋ. ಬಸವಣ್ಣ ಈ ರೀತಿ ಹೇಳಿಲ್ಲ, ಆದ್ರೆ ನಾನು ಹೇಳ್ತಾ, ಯಾರು ಕೆಳ ಬಿದ್ದವರನ್ನ ಎಬ್ಬಿಸ್ತಾರೋ, ಯಾರು ಕಷ್ಟದಲ್ಲಿದ್ದವ್ರನ್ನ ಕೈ ಹಿಡಿತಾರೋ, ಯಾವ ಸಮುದಾಯ ಹಿಂದುಳಿದಿದೆ ಅದನ್ನ ಅಭಿವೃದ್ಧಿ ಪಡಿಸೋಕತ್ತ ಗಮನ ಹರಿಸ್ತಾರೋ ಅವರು ನಿಜವಾದ ರಾಜಕಾರಣಿ. ಆದ್ರೆ ಇಲ್ಲಿ ಹಂಗಿಲ್ಲ. ಬೇರೆ ಈಗ ಬಿಜೆಪಿಗರಿಗೆ ತಾಕತ್ತಿಲ್ಲ ದಲಿತರಿಗೆ ಸಿಎಂ ಮಾಡೋದು, ಮತ್ತೆ ಅವರ ಹೈಕಮಾಂಡ್ ಕೂಡ ಒಪ್ಪಿಗೆಯನ್ನು ಕೊಡಲ್ಲ, ಮತ್ತೆ ರಾಜ್ಯದ ನಾಯಕರು ಕೂಡ ದಲಿತರಿಗೆ ಸಿಎಂ ಮಾಡ್ಬೇಕಂತ ಬಿಜೆಪಿಯವರು ಎಂದು ಕೂಡ ಅಂದ್ಕೊಳ್ಳಲ್ಲ. ಒಂದ್ ವೇಳೆ ಕಾಂಗ್ರೆಸ್ನವ್ರು ಮಾಡ್ತಾರಂದ್ರೆ ಅವ್ರ ಕಾಲು ಎಳೆಯುವಂತಹ ಕೆಲಸಗಳನ್ನ ಇವ್ರು ಮಾಡ್ತಿದ್ದಾರೆ. ಅಂದ್ರೆ ಒಟ್ಟಿನಲ್ಲಿ ಎರಡೂ ಪಕ್ಷಗಳು ಸೇರಿ ಯಾರೇ ಸಿಎಂ ಆಗ್ಲಿ, ಆದ್ರೆ ದಲಿತರು ಮಾತ್ರ ಆಗ್ಬಾರ್ದು ಅನ್ನೋ ಮನಸ್ಥಿತಿಗೆ ಬಂದಿದ್ದಾರೆ. 70 ವರ್ಷ ಆಯ್ತ್ರಿ, 70ರಿಂದ 80 ವರ್ಷ ಆಗ್ತಾ ಇದೆ ದೇಶಕ್ಕೆ ಸ್ವತಂತ್ರ ಬಂದು. ಯಾಕೆ ಆಗ್ಬಾರ್ದ್ರಿ ದಲಿತರು ಸಿಎಂ? ಯಾಕ್ರಿ ಅವ್ರು ಸಚಿವರಾಗಬಾರ್ದು? ಯಾಕೆ ಅವ್ರು ದೊಡ್ಡ ದೊಡ್ಡ ಸ್ಥಾನಗಳನ್ನ ಅಲಂಕರಿಸಬಾರ್ದು? ಕೇವಲ ಎಲ್ಲೋ ನಾಮನಿರ್ದೇಶನ ಸ್ಥಾನಗಳು ಇಲ್ಲ ಏನೋ ಕೊಟ್ಟು ಅವ್ರನ್ನ ಅಲ್ಲೇ ಬಗೆಬಡಿತಾ ಇದ್ದಾರೆ. ಹಿಂದುಳಿದ ಸಮುದಾಯಗಳು ಮುಂದೆ ಬರಬೇಕಂದ್ರೆ ಅವ್ರು ರಾಜಕೀಯವಾಗಿ ಬೆಳಿಬೇಕು. ಸುಮ್ಮನೆ ಎಜುಕೇಶನ್ ಶೈಕ್ಷಣಿಕವಾಗಿ ಬೆಳೆದ್ರೆ ಆ ಒಂದು ಕುಟುಂಬ ಬದಲಾವಣೆ ಆಗುತ್ತೆ. ನಾನು ಇನ್ನೊಂದು ಈ ರಿಸರ್ವೇಷನ್ ಬಗ್ಗೆ ಮಾತನಾಡೋರಿಗೆ ಒಂದು ವಿಷಯ ಹೇಳ್ತೀನಿ. ರಿಸರ್ವೇಷನ್ ಅವ್ರಿಗೆ ಹೆಚ್ಚಿದೆ, ಇವ್ರಿಗೆ ಕಡಿಮೆ ಇದೆ, ಅವರು ಹಿಂಗೆ ನೋಡಿ, ರಿಸರ್ವೇಷನ್ನಿಂದ ಶೈಕ್ಷಣಿಕವಾಗಿ ರಿಸರ್ವೇಷನ್ ಸಿಗ್ತಾ ಇದೆ, ಶೈಕ್ಷಣಿಕವಾಗಿ ಅವರು ಮುಂದೆ ಹೋಗ್ತಾ ಇದ್ದಾರೆ. ಹೊರತು ಯಾವಾಗ ಶೈಕ್ಷಣಿಕವಾಗಿ ಅಲ್ಲದೆ ರಾಜಕೀಯವಾಗಿ ಜನಪ್ರತಿನಿಧಿಗಳಾಗಿ ದಲಿತ ಸಮುದಾಯಗಳು ಮುಂದೆ ಬರ್ತಾವೋ ಆವಾಗ ಆ ಸಮುದಾಯದ ನಿಜವಾದ ಅಭಿವೃದ್ಧಿ ಆಗುತ್ತೆ. ಕೇವಲ ಎಲ್ಲಿಯೋ ಸೀಟ್ ಸಿಕ್ತು, ನೀಟಲ್ಲಿ ಪಾಸ್ ಆದ, KCTಯಲ್ಲಿ ಪಾಸ್ ಆದ ಅಂದ್ರೆ ಸಮುದಾಯ ಉದ್ಧಾರ ಆಗಲ್ಲ. ರಾಜಕೀಯ ಪ್ರಾತಿನಿಧ್ಯತೆ ಹೆಚ್ಚಾದಾಗ ಮಾತ್ರ ಆ ಸಮುದಾಯ ಉದ್ಧಾರ ಆಗುತ್ತೆ. ರಾಜಕೀಯ ಪ್ರಾತಿನಿಧ್ಯತೆ ಆ ಸಮುದಾಯಗಳಿಗೆ ಹೆಚ್ಚು ಆಗದ ರೀತಿಯಲ್ಲಿ ಈಗಾಗಲೇ ಕುತಂತ್ರಗಳನ್ನ ಶುರು ಮಾಡಿ ಅವ್ರನ್ನ ಬೆಳೀಲಿಕ್ಕೆ ಬಿಡಲ್ಲ. ಇದು ನಮ್ಮ ದೇಶದ ಪರಿಸ್ಥಿತಿ. ಈಗ ಬಿಜೆಪಿಗರಿಗೆ ವಿರೋಧ ಪಕ್ಷದಲ್ಲಿದ್ದಂಥ ಬಿಜೆಪಿ ರಾಜ್ಯದಲ್ಲಿ ಏನು ಕೆಲಸ ಮಾಡ್ಬೇಕ್ರಿ?
ಏನು ಕೆಲಸ ಮಾಡಬೇಕು? ಅವ್ರ ಪಕ್ಷದಲ್ಲಿ ಜಗಳ ಇದೆ, ಅವ್ರ ಪಕ್ಷ ಸಿದ್ದರಾಮಯ್ಯ ಕಂಡ್ರೆ ಡಿ ಕೆ ಸಿಗಾಗಲ್ಲ, ಡಿ ಕೆ ಶಿ ಕಂಡ್ರೆ ಸಿದ್ದರಾಮಯ್ಯಗಾಗಲ್ಲ, ಪರಮೇಶ್ವರ್ ಕಂಡ್ರೆ ಖರ್ಗೆ ಅವ್ರಿಗಾಗಲ್ಲ. ಈ ಕೆಲಸಗಳು ಮಾಡ್ಬೇಕಾ ರಾಜ್ಯ ಬಿಜೆಪಿ ಮಾತಾಡಬೇಕಾಗಿರೋದು ಅಭಿವೃದ್ಧಿಯ ಬಗ್ಗೆ. ಅಭಿವೃದ್ಧಿ ಕುಂಠಿತವಾಗಿದೆ, ಅದನ್ನ ಸುಧಾರಿಸಿಕೊಳ್ಳಿ. ಈ ಒಂದು ಯೋಜನೆಯಲ್ಲಿ ಹಗರಣವಾಗಿದೆ, ಅದ್ರ ಬಗ್ಗೆ ಮಾತನಾಡೋದು ಬಿಟ್ಟು ಅವ್ರ ಮನೆಯಲ್ಲಿ ಜಗಳ ಇದೆ, ಅವ್ರ ಮನೆಯಲ್ಲಿ ಜಗಳ ಇದೆ, ಅವ್ರ ಮನೆಯಲ್ಲಿ ಜಗಳ. ನಿಮ್ಮ ಮನೆಯಲ್ಲಿ ಏನಿದೆ? ನಿಮ್ಮ ಮನೆಯಲ್ಲಿ ಜಗಳ ಇದೆ ಅಂದ್ರೆ ಅವ್ರ ಮನೆ ಜಗಳ ಬೀದಿಗೆ ಯಾಕೆ ತರ್ತೀರಿ? ಅಭಿವೃದ್ಧಿಯ ಬಗ್ಗೆ ಮಾತನಾಡಿ. ನೀವು ಒಳ್ಳೆ ಕೆಲಸಗಳನ್ನ ಮಾಡಿದ್ರೆ ನಿಮಗೆ ಆ ಸ್ಥಾನದಲ್ಲಿ ಕೂರಿಸ್ತಿದ್ರು, ಕಾಂಗ್ರೆಸ್ನವ್ರಿಗೆ ತಂದು ನಿಮ್ಮ ಸ್ಥಾನದಲ್ಲಿ ಇಡ್ತಿದ್ರು. ಈಗಲಾದ್ರೂ ಎಚ್ಚೆತ್ತುಕೊಂಡು ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡಿ, ರಾಜ್ಯದ ಹಿತಾಸಕ್ತಿಯ ಬಗ್ಗೆ ಚಿಂತನೆ ಮಾಡಿ, ರಾಜ್ಯದ ರೈತರ ಬಗ್ಗೆ ಯೋಚನೆ ಮಾಡಿ, ರೈತರಿಗೆ ಏನೇನು ಸಿಗ್ತಾ ಇಲ್ಲ ಅದ್ರ ಬಗ್ಗೆ ಸರ್ಕಾರದ ಕಣ್ಣು ತೇರಿಸಿ ಈ ಕೆಲಸಗಳನ್ನ ಮಾಡೋದು ಬಿಟ್ಟು ಅಲ್ಲಿ ಅವರು ದಲಿತರು CM ಆಗ್ತಾರೆ, ನವೆಂಬರ್ನಲ್ಲಿ ಅದ್ರ ಬಗ್ಗೆ ಚರ್ಚೆ ಆಗುತ್ತೆ. ಇವೆಲ್ಲವೂ ರಾಜ್ಯಕ್ಕೆ ಬೇಕಾ? ಏನ್ ಬಿಜೆಪಿಗರು ಏನು ಮಾಡ್ತಾ ಇದ್ದಾರೆ ಈ ಒಂದು ವಿಷಯದಲ್ಲಿ? ಆಗ್ಲಿ ರೀ, ಪಾಪ ದಲಿತರು CM ಆದ್ರೆ ಏನ್ರಿ ಆಗುತ್ತೆ? ಯಾಕೆ ಅವ್ರು ಆಗ್ಬಾರ್ದ? ಅವ್ರು ಮನುಷ್ಯರಲ್ವಾ? ಬಿಜೆಪಿಗರು ಯಾವ ಮನಸ್ಥಿತಿಯಲ್ಲಿದ್ದೀರಿ? ದಲಿತರು CM ಆದ್ರೆ ಏನಾಗತ್ರಿ? ಆ ಸಮುದಾಯ ಉದ್ಧಾರ ಆಗುತ್ತೆ. ಅವರು ನಮ್ಮ ಥರ ಮನುಷ್ಯರೇ ಅಲ್ವಾ? ದಲಿತರಂದ್ರು ಅವರು ಕೂಡ ಮನುಷ್ಯರಲ್ವಾ? ಅವರಿಗೂ ಕೂಡ ಬದುಕಿದೆ ತಾನೆ. ಅವರು ಕೂಡ CM ಆಗಬೇಕು, ಸಚಿವರಾಗಬೇಕು, ಪ್ರೈಮ್ ಮಿನಿಸ್ಟರ್ ಆಗಬೇಕು, ರಾಷ್ಟ್ರಪತಿ ಆಗಬೇಕು, ಎಲ್ಲಾನು ಆಗ್ಬೇಕ್ರಿ. ಭಾರತೀಯರು, ಅವರು ಕೂಡ ಭಾರತೀಯರಾದ ನಮ್ಮೆಲ್ಲರಿಗೂ ಭಾರತದ ಸಂವಿಧಾನವೇ ಸರ್ವಶ್ರೇಷ್ಠ. ಸಂವಿಧಾನವನ್ನ ಪಾಲಿಸುವಂತಹ ಪ್ರತಿಯೊಬ್ಬರು ಯಾವ ಸ್ಥಾನಕ್ಕೆ ಬೇಕಾದರೂ ಹೋಗಬೇಕು. ಈ ರೀತಿ ಕುತಂತ್ರಗಳನ್ನ ಮಾಡೋದು, ಈ ರೀತಿ ಅವರ ಕಾಲೆಳೆಯುವಂಥದ್ದು, ಅವರ ಮನಸ್ಥಿತಿಯನ್ನ ಕಡಿಮೆ ಮಾಡುವಂಥದ್ದು, ಅವರ ಮನೋಭಾವನೆಗಳಿಗೆ ಧಕ್ಕೆ ಆಗುವಂತೆ ಮಾತನಾಡೋದು, ಅವರಿಗೆ ಟಾಂಗ್ ಕೊಡೋದು, ಇವೆಲ್ಲ ಬೇಡ ರೀ. ಬೆಳಿಬೇಕ್ರಿ, ದಲಿತರು ಕೂಡ ಬೆಳಿಬೇಕು, ಅವರು ಕೂಡ ಉದ್ಧಾರ ಆಗಬೇಕು, ಅವರು ಕೂಡ ರಾಜ್ಯವನ್ನು ಆಳಬೇಕು. ಪ್ರತಿ ಸಲ ಈಗ ನೋಡಿ 70-80 ವರ್ಷಗಳಿಂದ ಎಲ್ಲ ಸಮುದಾಯಗಳಿಗೆ ನಾವು ಸ್ಥಾನವನ್ನ ಕೊಟ್ಟಿದ್ದೀವಿ. ಎಲ್ಲ ಸಮುದಾಯದವರು ಕೂಡ ರಾಜ್ಯಭಾರವನ್ನ ಮಾಡಿದ್ದಾರೆ. ಎಲ್ಲ ಸಮುದಾಯಕ್ಕೆ ಸೇರಿದಂತ ರಾಜಕಾರಣಿಗಳು CM ಆಗಿದ್ದಾರೆ. ಒಂದು ಸಲ ದಲಿತರಾದ್ರೆ ಏನಾಗತ್ರಿ? ದಲಿತ CM ಕಂಡಂತಹ ಕರ್ನಾಟಕ ಏನದು, ಆ ಒಂದು ಯುಗ ಹೆಂಗಿರುತ್ತೋ ನೋಡಬೇಕು. ಆದರೆ ಇವುಗಳಿಗೆಲ್ಲ ಅವರ ಮನೋಸ್ಥೈರ್ಯವನ್ನು ಕಡಿಮೆ ಮಾಡುವಂತಹ ಕೆಲಸ ಯಾವತ್ತೂ ಮಾಡಬಾರ್ದು. ರಾಜ್ಯ ಬಿಜೆಪಿ ಅಭಿವೃದ್ಧಿಯ ವಿಷಯದಲ್ಲಿ ರಾಜಕಾರಣ ಮಾಡಲಿ, ವಿರೋಧ ಪಕ್ಷದಲ್ಲಿದೆ, ವಿರೋಧ ಮಾಡಲಿ. ಆದರೆ ಒಂದು ಸಮುದಾಯ ಬೆಳೀತಾ ಇದೆ ಅಂದರೆ ಬೆಳೀಲಿಕ್ಕೆ ಬಿಡಬೇಕು. ಯಾಕೆಂದರೆ ಬಸವಣ್ಣನವರ ಅನುಯಾಯಿಗಳಂತ ಹೇಳ್ಕೊಳ್ಳುವಂಥ ನೀವು, ಬಸವಣ್ಣನವ್ರು ಏನು ಹೇಳಿದ್ರಿ? ಎಲ್ಲ ಸಮುದಾಯಗಳನ್ನು ತಂದು ಒಗ್ಗಟ್ಟು ಮಾಡಿ ಅನುಭವ ಮಂಟಪವನ್ನು ಕಟ್ಟು ಹಿಂದುಳಿದ ಸಮುದಾಯಕ್ಕೆ ಸೇರಿದಂತ ಅಲ್ಲಮ ಪ್ರಭುಗಳನ್ನ ಸಭಾಪತಿಯಾಗಿ ಮಾಡಿದ್ರು. ನೀವು ಎರಡು ಪಕ್ಷದವ್ರು ಏನ್ ಮಾಡ್ತಾ ಇದ್ದೀರಾ? ಒಬ್ಬ ವ್ಯಕ್ತಿಯನ್ನ, ದಲಿತ ಸಮುದಾಯಕ್ಕೆ ಸೇರಿದಂತ ಒಬ್ಬ ವ್ಯಕ್ತಿಯನ್ನ CM ಮಾಡ್ಲಿಕ್ಕೂ ಆಗ್ತಾ ಇಲ್ವಲ್ರಿ. ಬರೀ ನಾನ್ ಆಗ್ಬೇಕು, ನನ್ನ ಮಗ ಆಗ್ಬೇಕು, ಅವನ ಮಗ ಆಗ್ಬೇಕು, ನಾನ್ ಆಗ್ಬೇಕು, ನನ್ನ ಮಗ ಆಗ್ಬೇಕು, ಅವನ ಮಗ, ಮತ್ತೆ ಅವನ ಮಗ ಬರ್ತಾನೆ, ಅವನು ಹೇಳ್ತಾನೆ ನನ್ನ ಮಗ ಆಗ್ಬೇಕು, ನನ್ನ ಮಗನ ಮಗ ಆಗ್ಬೇಕು ಅಂತ. ಹಂಗಿದ್ರೆ ಈ ದಲಿತರು ಎಲ್ಲಿ ಹೋಗ್ಬೇಕು? ಹಿಂದುಳಿದವ್ರು ಎಲ್ಲಿ ಹೋಗ್ಬೇಕು? ಇವ್ರು ಯಾಕೆ CM ಆಗ್ಬಾರ್ದ? ಯಾಕೆ ಇವ್ರು ರಾಜಕಾರಣ ಮಾಡಬಾರ್ದ? ಯಾವ ಮನಸ್ಥಿತಿಯಲ್ಲಿ ಇವೆ ಈ ರಾಜಕೀಯ ಪಕ್ಷಗಳು? ಎಸ್, ಇಷ್ಟಕ್ಕೆ ಇವತ್ತಿನ ಪ್ರೈಮ್ ಟೈಮನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆಯ ಪ್ರೈಮ್ ಟೈಮ್ನಲ್ಲಿ ಭೇಟಿ ಆಗ್ತೀನಿ, ಮತ್ತಷ್ಟು ವಿಷಯಗಳ ಕುರಿತು ಚರ್ಚೆನ ಮಾಡ್ತೇನೆ.